ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಇವತ್ತಿನ ಒಂದು ವಿಡಿಯೋ ಅಂದರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್. ಏನಪ್ಪಾ ಅಂತ ಹೇಳಿದ್ರೆ, ಹೇಗೆ ಮನೆಯಲ್ಲಿಯೇ ನಿಮಗೆ ಹೇರ್ ಆಯಿಲನ್ನು ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಯಾವುದೇ ಕೆಮಿಕಲ್ ಇಲ್ಲದೆ ಹೇಗೆ ನಮಗೆ ಮನೆಯಲ್ಲಿಯೇ ನ್ಯಾಚುರಲ್ ಆಗಿ ಹೇರ್ ಆಯಿಲನ್ನು ತಯಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಕಂಪ್ಲೀಟ್ ಆಗಿ ಎಲ್ಲರೂ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ತುಂಬ ಟಿಪ್ಸನ್ನು ಕೂಡ ಹೇಳ್ತೇನೆ. ಆ್ಯಂಡ್ ಟ್ರಸ್ಟ್ ಮೀ, ಈ ಒಂದು ವಿಡಿಯೋ ಕೊನೆಯಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೇನೆ ಈ ಹೇರ್ ಬಗ್ಗೆ. ಹಾಗೆ ನೀವು ಈ ಒಂದು ಹೇರ್ ಆಯಿಲನ್ನು ಮನೆಯಲ್ಲೇ ತಯಾರಿಸಿ ಒಂದು 6 to 7 ಮಂತ್ ಈ ಒಂದು ಹೇರ್ ಆಯಿಲನ್ನು ನೀವು ಬಳಸಿದ ಮೇಲೆ ಇದರ ರಿಸಲ್ಟನ್ನು ನನಗೆ ಕಮೆಂಟ್ ಬಾಕ್ಸ್ ನೀವೇ ಬಂದು ತಿಳಿಸ್ತೀರಾ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಟ್ರಸ್ಟ್ ಮೀ, ಇದು ನಿಮಗೆ ವರ್ಕೌಟ್ ಆಗುತ್ತೆ. ಸೊ ನೀವು ಡಿಫ್ರೆಂಟ್ ಬ್ರ್ಯಾಂಡ್ಸನ್ನು ಯೂಸ್ ಮಾಡೋರಾಗಿರ್ತೀರಾ, ನಿಮಗೆ ಅದರಲ್ಲಿ ರಿಸಲ್ಟ್ ಕೂಡ ಸಿಕ್ಕಿರ್ಬೋದು, ಸಿಗದೆ ಕೂಡ ಇರ್ಬೋದು. ಬಟ್ ಆದರೆ ಇದು ಯಾವುದೇ ಕೆಮಿಕಲ್ ಇಲ್ಲದೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಸೊ ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಹೋಗೋಣ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆ, ನಾನಿಲ್ಲಿ ಬಳಸಿದ ಎಲ್ಲ ವಸ್ತುಗಳು ಫ್ರೆಶ್ ಆಗಿದೆ. ಸೊ ನೆನಪಿಡಿ, ಎಲ್ಲ ವಸ್ತುಗಳು ಫ್ರೆಶ್ ಆಗೇ ಇರಬೇಕು. ಓಕೆ, ಸೊ 1 ಪೀಸ್ ಎಲೋವೆರಾ, ಸ್ವಲ್ಪ ತುಳಸಿನ ತಗೊಂಡಿದೆ, 1-2 ನೆಲ್ಲಿಕಾಯಿ, ಸ್ವಲ್ಪ ಮೆಂತೆ, ಫ್ರೆಶ್ ಆದಂತಹ ಕರಿಬೇವನ್ನ, ಹಾಗೆ ತೆಂಗಿನಕಾಯಿ. ನಿಮ್ಮ ಮನೆಯಲ್ಲೇ ಮಾಡಿ ತಯಾರಿಸಿದ ತೆಂಗಿನ ಎಣ್ಣೆ ಆಗಿದ್ರೂ ಪರವಾಗಿಲ್ಲ, ದಟ್ಸ್ ಓಕೆ. ಈಗ ಒಂದು ಮಿಕ್ಸಿ ಜಾರ್ಗೆ 2 ನೆಲ್ಲಿಕಾಯಿ, ಸ್ವಲ್ಪ ಸಣ್ಣ ಈರುಳ್ಳಿ, ನಿಮಗೆ ಗೊತ್ತೇ ಇರುತ್ತೆ, ತರಕಾರಿ ಶಾಪ್ಗಳಲ್ಲಿ ಸಿಗುತ್ತೆ, ಅದನ್ನು ತಗೊಂಡಿದ್ದೇನೆ. ಮತ್ತು ಫ್ರೆಶ್ ಆದಂತಹ ಕರಿಬೇವು 1-2 ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅಷ್ಟು, ಮೆಂತೆ, ಸ್ವಲ್ಪ ತುಳಸಿನ ತಗೊಂಡಿದ್ದೇನೆ. ಜೊತೆಗೆ ಫ್ರೆಶ್ ಅಲೋವೆರಾ ಪಲ್ಪನ್ನು ಹಾಕ್ತಾ ಇದ್ದೇನೆ. ಸೊ ನೆನಪಿಡಿ, ಯಾವುದೇ ರೀತಿಯಲ್ಲಿ ಹೊರಗಿನಿಂದ ತಂದ ಪ್ರಾಡಕ್ಟನ್ನು ಹಾಕಬೇಡಿ. ಓಕೆ, ಸೊ ಈಗ ಚೆಂದ ಗ್ರೈಂಡ್ ಮಾಡಿದ್ದೀನಿ, ಯಾವುದೇ ರೀತಿಯ ನೀರನ್ನು ಹಾಕದೆ ನೀವು ಆ ಟೆಕ್ಸ್ಚರ್ನ ನೋಡ್ತಾ ಇರ್ಬೋದು. ಓಕೆ, ಸೊ ಈ ಒಂದು ಟೆಕ್ಸ್ಚರಲ್ಲಿ ಬರಬೇಕು. ಸೊ ಹೀಗೆ ಇದಕ್ಕೆ ನಿಮಗೆ ಬೇಕಾದರೆ ದಾಸವಾಳ ಎಲೆ ಆಗಿರ್ಬೋದು, ದಾಸವಾಳ ಹೂ ಆಗಿರ್ಬೋದು, ಶಿಗೆಕಾಯಿ ಆಗಿರ್ಬೋದು, ಇದನ್ನು ಕೂಡ ನಿಮಗೆ ಬಳಸ್ಬೋದು. ಸೊ ಯಾವುದಾದ್ರೂ ಆಬ್ಜೆಕ್ಟ್ ಇದರಲ್ಲಿ ಯಾವುದಾದ್ರೂ ಅಲರ್ಜಿಕ್ ಆಗ್ತದೆ ಅಂತ ಇದ್ರೆ ಅದನ್ನು ಬಿಟ್ಬಿಡಿ. ಓಕೆ, ಸೊ ಈಗ ಒಂದು ಹಳೆ ಬಾಣಲೆ ತಗೊಳ್ಳಿ. ಫ್ರೆಶ್ ಆದಂತಹ ತೆಂಗಿನ ಎಣ್ಣೆಯನ್ನು ಬಳಸಿದ್ದೇನೆ. ಸೊ ನಿಮಗೆ ಮನೆಯಲ್ಲೇ ಸಿಗೋದಾದ್ರೆ, ಮನೆಯಲ್ಲೇ ತೆಂಗಿನ ತೋಟ ಎಲ್ಲ ಇರುವವರು ತೆಂಗಿನ ಎಣ್ಣೆನ ತೆಗಿತೀರಲ್ವಾ, ಸೊ ಅದನ್ನೇ ಬಳಸ್ಕೋಬಹುದು. ಇಲ್ಲ ಅಂತ ಹೇಳೋರು ಪ್ಯಾಕೆಟಲ್ಲಿ ಇರುವಂತಹ ಎಣ್ಣೆನೂ ಕೂಡ ಬಳಸ್ಬೋದು. ಸೊ ಇಲ್ಲ ಅಂತ ಹೇಳಿದವರು ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಸೊ ಈಗ ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಸೊ ಕೈ ಬಿಡಬೇಡಿ, ತುಂಬ ಸೀದೋಗ್ಬಿಡುತ್ತೆ. ಸೊ ಚೆನ್ನಾಗಿ ಕೈ ಆಡಿಸಿ. ಸೊ ಈ ಒಂದು ಟೆಕ್ಸ್ಚರ್ಗೆ ಬರೋ ತನಕ ಕೈ ಆಡಿಸಿ ಆ ಒಂದು ಎಣ್ಣೆ ಮೇಲೆ ಬಿಟ್ಟು ಬರಬೇಕು. ಓಕೆ, ಸೊ ಆ ರೀತಿಯಾಗಿ ಈ ಒಂದು ಎಣ್ಣೆ ಬರಬೇಕು. ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ಒಂದು ಎಣ್ಣೆನ ತಯಾರಿಸ್ತೀರಾ ಅಲ್ವಾ, ಸೊ ಎಣ್ಣೆ ತಯಾರಿಸಿದ ದಿನ ಆ ಒಂದು ಬಾಣಲೆಯಲ್ಲಿ ಆ ಒಂದು ಎಣ್ಣೆನ ಹಾಗೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಡೇ ಮತ್ತೊಮ್ಮೆ ಕಾಯಿಸಿ ನಿಮ್ಗೆ ಯಾವುದಾದ್ರೂ ಡಬ್ಬದಲ್ಲೋ ಬಾಕ್ಸಲ್ಲೋ ಸ್ಟೋರ್ ಮಾಡಿ ಇಟ್ಕೋಬಹುದು. ಓಕೆ, ಸೊ ಯಾಕಪ್ಪ ಅಂತ ಹೇಳಿದ್ರೆ, ಒಂದು ದಿನ ಆ ಒಂದು ಫುಲ್ ಅದರಲ್ಲಿರುವ ಎಲ್ಲ ಒಂದು ವಸ್ತುಗಳು ನಾವು ಏನು ಹಾಕಿದ್ದೀವಿ ಅದೆಲ್ಲವೂ ಕೂಡ ಅಬ್ಸಾರ್ಬ್ ಆಗಲಿಕ್ಕೆ ಬಿಟ್ಬಿಡಿ. ಓಕೆ, ಸೊ ನೆಕ್ಸ್ಟ್ ಡೇ ಇದನ್ನು ಪುನಃ ಮತ್ತೊಮ್ಮೆ ಕಾಯಿಸಬೇಕಾಗುತ್ತೆ. ಕಾಯಿಸಿ ಒಂದು ಹಳೆ ಜರಡಿಯಲ್ಲಿ ಸೋಸಿ ನಿಮ್ಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಮತ್ತೆ ಇದಕ್ಕೊಂದು ಸ್ಮೆಲ್ ಬರುತ್ತೆ. ಸೊ ನಿಮ್ಗೆ ಡೈಲಿ ಎಲ್ಲಾದ್ರೂ ನೀವು ಹೊರಗಡೆ ಹೋಗೋರಾಗಿದ್ರೆ ನಿಮ್ಗೆ ಇದನ್ನ ಯೂಸ್ ಮಾಡೋಕ್ ಆಗೋದಿಲ್ಲ. ಮನೆಯಲ್ಲಿಯೇ ಇರೋರಾಗಿದ್ರೆ ಖಂಡಿತವಾಗ್ಲೂ ಡೈಲಿ ಯೂಸ್ ಮಾಡ್ಕೋಬಹುದು. ಆದ್ರೆ ಹೊರಗಡೆ ಹೋಗೋರಾಗಿದ್ರೆ ನೋಡ್ ಪಾಯಿಂಟ್, ನೀವೆಲ್ಲಾದ್ರೂ ಲೀವ್ ಅಲ್ಲಿ ಇದ್ರೆ ಅಥವಾ ಸಂಡೇಸ್ ಎಲ್ಲ ಹಾಕ್ಬೋದು. ಓಕೆ, ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಈ ಒಂದು ಆಯಿಲ್ ಅನ್ನ ಯೂಸ್ ಮಾಡಿ. ಖಂಡಿತ ನಿಮಗೆ 6 to 7 ಮಂತ್ ಅಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಸಪೋಸ್ ಈಗ ನೀವು ಯಾವುದಾದ್ರೂ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವುದಾದ್ರೂ ಬ್ರ್ಯಾಂಡ್ನ ಒಂದು ಹೇರ್ ಆಯಿಲ್ ಅನ್ನು ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಬೇಗನೆ ರಿಸಲ್ಟ್ಸ್ ಅಂದರೆ 2 to 3 ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ಕೆಮಿಕಲ್ಸ್ ಬಳಸಿರ್ತಾರೆ ಅಂತ ನಾನು ಹೇಳ್ತೇನೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಬಾಡಿಗೆ ಯಾವುದೇ ವಸ್ತುಗಳು ಹೊಂದಿಕೊಳ್ಬೇಕಾದ್ರೆ ಅದಕ್ಕೆ ಟೈಮ್ ಬೀಯಿಂಗ್ ಇದೆ. ಅಂದರೆ 4 to 5 ವೀಕ್ಸ್, 6 to 7 ವೀಕ್ಸ್ ಅಂತ ಇದೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ಬಾಡಿಯನ್ನು ಅದು ಹೊಂದ್ಕೊಳ್ಬೇಕು. ಸೊ ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಇಲ್ಲಿ ನಾನು ಸೋಸಿ ಇಟ್ಕೊಂಡಿದ್ದೇನೆ. ಸೊ ಇದು ಬೇಗನೆ ಅಪ್ಲೈ ಮಾಡ್ಕೋಬಹುದು, ಈಸಿ ಟು ಅಪ್ಲೈ ಅಂತ ಹೇಳಿ ನಾನಿಲ್ಲಿ ಸೋಸಿ ಇಟ್ಕೊಂಡಿದ್ದೇನೆ. ಯಾವುದಾದ್ರೂ ಹಳೆ ಜರಡಿ ಇದ್ರೆ ಮಾತ್ರ ಈ ಒಂದು ಜರಡಿಲಿ ಸೋಸಿ ಇಟ್ಕೊಳ್ಳಿ, ಅಥವಾ ಯಾವುದಾದ್ರೂ ವೈಟ್ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿ ಯಾವುದೇ ವೇಸ್ಟೇಜ್ ಇಲ್ಲದೆ ಎಣ್ಣೆನ ಪಡ್ಕೋಬಹುದು. ನಾನಿಲ್ಲಿ ಹಳೆ ಜರಡಿ ಇದ್ದ ಕಾರಣ ಅದರಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಸೊ ನಿಮ್ಗೆ ಯಾವುದಾದ್ರೂ ಈ ಥರ ಜರಡಿ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಕಾಟನ್ ಬಟ್ಟೆಯಲ್ಲಿ ಸೋಸಿ ತಗೊಳ್ಳಿ. ಸೊ ನೀವೀಗ ಎಣ್ಣೆನ ನೋಡ್ತಾ ಇರ್ಬೋದು ಎಷ್ಟು ಪ್ಯೂರಿಫೈ ಆಗಿ ನಿಮಗೆ ಈ ಒಂದು ಎಣ್ಣೆ ಸಿಕ್ಕಿದೆ ಅಂತ. ಸೊ ಟ್ರಸ್ಟ್ ಮೀ, ಈ ಒಂದು ಎಣ್ಣೆ ನಿಮ್ಮ ಕೂದಲಿನ ಕಂಪ್ಲೀಟ್ ಟೆಕ್ಸ್ಚರನ್ನೇ ಚೇಂಜ್ ಮಾಡುತ್ತೆ. ಹಾಗೆ ನಿಮ್ಮ ಬಿಳಿ ಕೂದಲಾಗಿರ್ಬೋದು, ಕೂದಲ ಉದುರುವಿಕೆಯನ್ನು ತಡೆಗಟ್ಟುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.